ಎಲ್ಲರಿಗೂ ನಮಸ್ಕಾರ. ಈಗ ಇದು 4ನೇ ಅವಧಿ, ಸೆಷನ್ 4. ಈಗಾಗಲೇ ನೀವು ಕಳೆದ ತರಗತಿನಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪರಿಚಯವನ್ನು ತಿಳ್ಕೊಂಡಿದ್ದೀರಾ. ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ವೆಂಕಟಿಗನ ಹೆಂಡತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಇದರ ಅಂಕ 1. ಇದರಲ್ಲಿ ನಾವು ಈ ಅವಧಿನಲ್ಲಿ ವೆಂಕಟಿಗನ ಹೆಂಡತಿ ಕಥೆಯ ಪಾತ್ರಗಳನ್ನು ಪರಿಚಯಿಸೋದು ಮತ್ತು ಕಥೆಯನ್ನು ಪ್ರಾರಂಭ ಮಾಡುವಂಥದ್ದನ್ನು ನೋಡೋಣ. ಈ ಕಥೆಯಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಯಾವ್ಯಾವು ಅಂತಂದರೆ, ವೆಂಕಟಿಗ ಬರ್ತಾನೆ, ಇವನು ಕಥೆಯ ನಾಯಕ. ರಂಗಿ ವೆಂಕಟಿಗನ ಹೆಂಡತಿಯಾಗಿ ಬರ್ತಾಳೆ. ಶ್ರೀರಾಮ ಇದು ಕತೆ ಹೇಳೋವಂಥವ್ರು. ಒಬ್ಬ ಕಥೆಯಲ್ಲಿ ಬರೋವಂಥ ಒಬ್ಬ ಸಾಹುಕಾರ, ಊರಿನ ಒಬ್ಬ ಮುಖಂಡ. ರೆಡ್ಡಿ ಅಂತ ಸಾಹುಕಾರನ ಹಿರಿಯ ಹೆಂಡತಿ ಬರ್ತಾಳೆ. ಜೊತೆಗೆ ವೆಂಕಟಿಗನ ತಾಯಿ ಬರ್ತಾಳೆ ಮತ್ತು ರಂಗಿಯ ತಾಯಿ. ಇಷ್ಟು ಕಥೆಯಲ್ಲಿ ಬರೋವಂಥ ಪಾತ್ರಗಳು. ಅಂಕ 1ರಲ್ಲಿ ಕಥೆ ಪ್ರಾರಂಭ ಆಗುತ್ತೆ. ಯಾವ ರೀತಿ ಕಥೆ ಪ್ರಾರಂಭ ಆಗುತ್ತೆ ಅಂದರೆ, ಲೇಖಕರಾಗಿರೋಂಥ ಮಾಸ್ತಿಯವರು ತಮ್ಮ ಸ್ನೇಹಿತರಾಗಿರೋಂಥ ಪುರೋಹಿತರೊಂದಿಗೆ ಶ್ರೀರಾಮ್ ಅನ್ನೋರನ್ನು ನೋಡೋದಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲಿಗೆ ಅಂದರೆ ಶಂಕರಪುರಕ್ಕೆ ಹೋಗ್ತಾ ಇರ್ತಾರೆ. ಅವರೊಂದಿಗೆ ಹನುಮನಗಿರಿಯನ್ನೇರಿ ಪರಮಶಿವಯ್ಯರ ಸೀಮೆ ಬಸ್ರಿ ಮರದಡಿ ಹೋಗ್ತಾರೆ. ಈ ಕಥೆಯಲ್ಲಿ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ತುಂಬಾ ಸಮ್ಮಿಳಿತ ಆಗಿದೆ. ಜೊತೆಗೆ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಏನೇನು ಏರುಪೇರುಗಳಾಗುತ್ತೆ, ಅವನ ಸ್ಥಿತಿಯನ್ನು ಎದುರಿಸುವಂಥ ಬಗೆ ಹೇಗೆ ಅನ್ನೋದನ್ನು ತುಂಬ ವಿವರವಾಗಿ ಕಥೆಯಲ್ಲಿ ತಿಳಿಸ್ಕೊಡ್ತಾ ಬರ್ತಾರೆ ನಮ್ಮ ಮಾಸ್ತಿ ಅವರು. ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು ವೆಂಕಟಿಗ ಮತ್ತು ಅವನ ವ್ಯಕ್ತಿತ್ವದ ವಿಶಾಲ ಮನೋಭಾವನೆಯನ್ನು ಸಹ ನಾವು ಈ ಕಥೆಯಲ್ಲಿ ಕೇಳ್ತೀವಿ. ಶಿವರಾತ್ರಿ ಬಂತು ಅಂದರೆ ಚಳಿ ಚಳಿ ಅಂತ ನಡುತ್ತಾ ಇರ್ತೀವಿ. ಈ ಪೂರ್ವದಿಂದ ಬೀಸುವಂಥ ಗಾಳಿ ತಂಪಾಗಿದ್ದರೂ ಸಹ ಬಿಸಿಲು ಮೇಲ್ಗೈಯಾಗಿರುತ್ತೆ. ಲೇಖಕರಾದ ಮಾಸ್ತಿಯವರು ತಮ್ಮ ಸ್ನೇಹಿತರಾಗಿರೋಂಥ ಪುರೋಹಿತರವ್ರ ಜೊತೆಯಲ್ಲಿ ಶ್ರೀರಾಮ್ ಅವರನ್ನು ಕರ್ಕೊಂಡು ಶಂಕರಪುರಕ್ಕೆ ಹೋಗ್ತಾರೆ. ಅವರೊಂದಿಗೆ ಹನುಮನಗಿರಿಯನ್ನೇರಿ ಪರಮಶಿವಯ್ಯರ ಸೀಮೆ ಬಸ್ರಿ ಮರದ ಹತ್ರ ಹೋಗ್ತಾರೆ. ಶಿವರಾತ್ರಿಯ ಚಳಿಯಲ್ಲಿ ಪೂರ್ವದಿಂದ ಬೀಸುವ ಗಾಳಿ ಮೇಲ್ಗೈ ಆಗ್ತಾ ಇರುತ್ತೆ. ಅಲ್ಲಿನ ಪರಿಸರಕ್ಕೆ ಅರಳಿ ಮರ ಅನ್ನೋದು ಸಾಕ್ಷಿಯಾಗಿರುತ್ತೆ. ಕೊಂಬೆಯ ಮೇಲೆ ಹದ್ದು ಕುಳಿತು ಅದರ ಕೊಕ್ಕನ್ನು ಸರ್ ಮಾಡ್ಕೊಳ್ತಾ ಇರುತ್ತೆ. ಕಾಯ್ದ ಅಪರಂಜಿ ಚಿನ್ನದ ಬಣ್ಣದಿಂದ ಅದು ಗರುಡ ಅಂತ ಸ್ಪಷ್ಟ ಆಯಿತು. ನಮ್ಮ ಪೂರ್ವಿಕರು ಆ ಪಕ್ಷಿನ ದೇವರ ವಾಹನ ಅಂತಲೂ ಸಹ ಕಲ್ಪಿಸ್ಕೊಂಡಿದ್ದಾರೆ. ಆ ಹಕ್ಕಿ ಹದ್ದು ಇಲ್ಲವೇ ಗರುಡ ಆಗಿರಬೇಕು ಅಂತ ಕಾಯ್ತಾ ಇರ್ತಾರೆ. ಎರಡು ಗಂಡು ಗರುಡಗಳು ಎರಡು ಗರುಡಗಳು ಸ್ವಲ್ಪ ಹೊತ್ತು ದೂರದಲ್ಲಿ ಹಾರುತ್ತಾ ಒಂದೊಂದೊಂದು ಕರೀತಾ ಇರ್ತವೆ. ಶ್ರೀರಾಮರು ತಮ್ಮ ಅನುಭವದ ಒಂದು ಸಂಗತಿಯನ್ನು ಮಾಸ್ತಿ ಅವರೊಂದಿಗೆ ಪುರೋಹಿತರಿಗೆ ತಿಳಿಸ್ತಾ ಬರ್ತಾರೆ. ಏನು ಅವರ ಅನುಭವದ ಒಂದು ಸಂಗತಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸಂಕ್ರಾಂತಿಯ ಸುಮಾರಲ್ಲಿ ನಡೆದು ಬರ್ತಿರ್ಬೇಕಾದ್ರೆ ಈ ಬೋವನಹಳ್ಳಿಯ ತಿಟ್ಟಿನಲ್ಲಿ ನಿಂತು ಹಳ್ಳಿಯ ಬಸರಿ ಮರವನ್ನು ನೋಡ್ತಾರೆ. ಒಂದಿನ ನಡ್ಕೊಂಡು ಬರ್ಬೇಕಾದ್ರೆ ಬೋವನಹಳ್ಳಿ ಬಸರಿ ಮರನ ನೋಡ್ತಾರೆ. ಬೋವನಹಳ್ಳಿಯಲ್ಲಿ ಚಿತ್ರಣದಲ್ಲಿ ಕಲ್ಲು ಕಟ್ಟಿದ ಬಾವಿ, ಪೂರ್ವದಲ್ಲಿ ಮನೆಗಳಿದ್ದ ಸ್ಥಳಗಳು ಇದ್ವು. ಆ ಸ್ಥಳದಲ್ಲಿ ಹಾಕಿದ್ದ ಮರಗಳು ಇಂದಿಗೂ ಸಹ ಇದ್ದಾವೆ, ಈಗಲೂ ಸಹ ಇದ್ದಾವೆ. ಹಳ್ಳದ ಓರದ ತಿಟ್ಟಿನಲ್ಲಿ ಒಂದು ಕಡೆ ಸೇದೋ ಬಾವಿ ಇದೆ, ಇನ್ನೊಂದು ಕಡೆ ದೇವಾಲಯದ ಒಂದು ಅವಶೇಷ ಇದೆ, ಅಂದರೆ ದೇವಾಲಯ ಬಿದ್ದೋಗಿರೋದು. ಬಾವಿಯ ಹತ್ತಿರ ದೊಡ್ಡದೊಂದು ದೇವಕಣಗಿಲೆ ಮರ ಇದೆ. ದೇವಕಣಗಿಲೆ ಮರದ ಪಕ್ಕದಲ್ಲಿ ದಾರಿಗರಿಗಾಗಿ ನಿಲ್ಲಿಸಿರುವಂಥ ಹೊರೆ ಇಳಿಸುವ ಕಲ್ಲು ಇದೆ, ಸ್ವಲ್ಪ ವಿಶ್ರಾಂತಿ ಪಡೀಲಿ ಅಂತೇಳ್ಬಿಟ್ಟು. ದೇವಕಣಗಿಲೆ ಮರದ ತುಂಬ ಎಲೆಯ ಮಧ್ಯೆ ಕೊಂಬೆಯಲ್ಲಿ ಬೆಳ್ಳನೆ ಹೂತಿದ್ದಿತು. ಮಧ್ಯೆ ಒದಗಿದ ಪುಷ್ಪಹಾಸದಿಂದ ಹಳೆ ಊರ ಹಾಳಿಗೆ ಹೊಸ ಬೆಳಗು ಬಂದಿದ್ದಿತು. ಮೊನ್ನೆ ಏನೋ ತಿಳಿಯದಂತೆ ಇದ್ದ ಮರ ಇವತ್ತು ಭಿನ್ನಾಣವಾಗಿ ಕಾಣ್ತಾ ಇರೋದು ಗೊತ್ತಾಗ್ತಾ ಬರುತ್ತೆ. ಇನ್ನು ಈ ಹಿಂದಿನಿಂದ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ತೆಲುಗಿನಿಂದ ಮಾತಾಡಿಸ್ಕೊಂಡು. ಏನು ಆ ವ್ಯಕ್ತಿ, ಸ್ವಾಮಿ ಈ ಹೊರೆ ಸ್ವಲ್ಪ ಇಳಿಸ್ಕೊಡಿ ಅಂತ ಕೇಳ್ತಾನೆ. ಆ ವ್ಯಕ್ತಿ ಹೇಗಿದ್ದ ಅಂದರೆ, ತೆಳ್ಳಗೆ ಎತ್ತರವಾಗಿದ್ದ, ಶ್ಯಾಮಲ ವರ್ಣ ಅಂದರೆ ಕಪ್ಪು ಬಣ್ಣ ಮೈಗಣ್ಣವನ್ನು ಹೊಂದಿದ್ದ, ತರುಣನಾಗಿದ್ದ, ಇನ್ನು ಯುವಕನಾಗಿದ್ದ ಆ ವ್ಯಕ್ತಿ. ತಲೆ ಮೇಲೆ ಸೌದೆಯನ್ನು ಹೊರೆಯನ್ನು ಹೇರ್ಕೊಂಡು ಬಂದಿದ್ದ. ಹೊರೆಯನ್ನು ಕೆಳಗಿಳಿಸಿದ ನಂತರ ತನ್ನ ಶರ್ಟಿನ ಬಲ ಅಂಚಿನಿಂದ ಮುಖದ ಬೆವರನ್ನು ಸಹ ಒರೆಸ್ಕೊಂಡ. ಆ ವ್ಯಕ್ತಿ, ಬಹಳ ಕಷ್ಟವಾಗಿ ಹೋಯಿತು ಸ್ವಾಮಿ,
ದಿನ ಆ ಹೊರೆಕಲ್ಲಿನ ಹತ್ರ ಹೋಗಿ ಇಳಿಸ್ತಾ ಇದ್ದೆ. ಈ ಹೊತ್ತು ತಡೆಯಲಿಲ್ಲ. ನಿಮ್ಮಂಥ ದೊಡ್ಡವರಿಗೆ ತೊಂದರೆ ಕೊಡಬೇಕಾಯಿತು ಅಂತಂತೆ. ಶ್ರೀರಾಮರು ತೊಂದರೆ ಯಾತರದ್ದು ಅಂಥದ್ದೇನೂ ಇಲ್ಲ, ಆದರೆ ಹೀಗೆ ಹೊರಬಾರ್ದ ಹೊರೆನ ಯಾಕಪ್ಪ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಹೀಗೆ ಇಬ್ಬರು ಪರಸ್ಪರ ಮಾತಾಡ್ತಾರೆ. ಆ ವ್ಯಕ್ತಿ, ಅಯ್ಯೋ ಸ್ವಾಮಿ, ಮನುಷ್ಯರಿಗೆ ಆತರ ಅನ್ನೋದಿದೆಯಲ್ಲ, ಆಸೆ ಅನ್ನೋದಿದೆಯಲ್ಲ, 4 ಕಟ್ಟಿಗೆ ಹೆಚ್ಚಿಗೆ ಅಂದರೆ ಕಂಡು ತೊಗೊಂಡು ಹೋದರೆ ಮೊದಲ ಬೀದಿಲೇ ಖರ್ಚಾಗೋಗುತ್ತೆ, 3 ಕಾಸು ಜಾಸ್ತಿ ಬರುತ್ತೆ. ಸೌದೆಕೊಳ್ಳೋ ನಿಮ್ಮಂಥವ್ರಿಗೆ ಬೇಕು ಅನಿಸೋ ಹೊರೆಯನ್ನು ಬೇಗನೆ ತಂದುಕೊಟ್ಟು ನಾವು ಕಾಸು ತೊಗೋಬೇಕಲ್ವಾ ಅಂತೇಳ್ಬಿಟ್ಟು ಆ ವ್ಯಕ್ತಿ ವೆಂಕಟಿಗ ಹೇಳ್ತಾನೆ. ವೆಂಕಟಿಗನ ಮತ್ತು ಶ್ರೀರಾಮರು ಇಬ್ಬರು ಒಂದು ಕಲ್ಲಿನ ಹತ್ರ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇರ್ತಾರೆ. ಆ ತರುಣನ ಹೆಸರು ವೆಂಕಟರಮಣ. ಸಾಮಾನ್ಯವಾಗಿ ವೆಂಕಟಿಗ ಅಂತ ಕರೀತಾ ಇರ್ತಾರೆ. ಆ ವೆಂಕಟರಮಣ ಅನ್ನೋದು ವೆಂಕಟಿಗ ಆಗುತ್ತೆ, ಆಮೇಲೆ ಎಂಗಟಿಗ ಆಗುತ್ತೆ, ಹೀಗೆ ಅದು ಪರಿವರ್ತನೆ ಆಗ್ತಾ ಹೋಗುತ್ತೆ. ಆ ವೆಂಕಟಿಗ ಎಲ್ಲಿಂದ ಬಂದ? ಇವನು ತಿರುಪತಿಯ ಬಳಿ ಇರುವಂಥ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ವ್ಯಕ್ತಿ. ತಿರುಪತಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಬಾಳ್ವೆ ನಡೆಸ್ತಾ ಇರ್ತಾನೆ. ಯಾಕೆ ಶ್ರೀರಾಮವ್ರು ಕೇಳ್ತಾರೆ, ಯಾಕೆ ವೆಂಕಟಿಗ ನಿಮ್ಮೂರಲ್ಲಿ ಜೀವನ ಆಗಲಿಲ್ವಾ? ಇಷ್ಟು ದೂರ ಬರೋಂಥ ಅವಶ್ಯಕತೆ ಏನಿತ್ತು ಅಂತ. ಆಗುತ್ತಿತ್ತು ದೇವರೇ, ಏನು ಇಲ್ಲದೆ ಇದ್ದರೂ ಬೆಟ್ಟಕ್ಕೆ ಸಾಮಾನು ಹೊತ್ತು ಡೋಲಿ ಹೊತ್ತು ಜೀವನ ಸಂಪಾದಿಸ್ಬೋದು, ಅದಕ್ಕೇನು ಕಷ್ಟ ಇಲ್ಲ ಅಂತ ವೆಂಕಟಿಗ ಉತ್ತರನ ಕೊಡ್ತಾನೆ. ಹಾಗಾದರೆ ಇಷ್ಟು ದೂರ ಯಾಕಪ್ಪ ಬಂದೆ ಅಂತ ಮತ್ತೆ ಕೇಳ್ತಾರೆ. ಶ್ರೀರಾಮರು ಮತ್ತೆ ಕೇಳಿದ್ರು, ಏನೋ ಬೇಸರ ಆಯಿತು ಸ್ವಾಮಿ, ಕೊಂಚ ದಿನ ಊರಿಂದ ದೂರ ಇರೋದೇ ಒಳ್ಳೆಯದು ಅಂತ ಇತ್ತ ಬಂದುಬಿಟ್ಟೆ ಅಂತ ವೆಂಕಟಿಗ ಅದಕ್ಕೆ ಉತ್ತರನ ಕೊಡ್ತಾನೆ. ಬೇಸರನ ಯಾಕೆ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಬೇಸರ ಯಾಕಯ್ಯ ನಿನಗೆ? ನನಗೇನಾದರೂ ಹೇಳ್ಬೋದಾ? ನಿನಗೆ ಬೇಸರಕ್ಕೆ ಕಾರಣ ಏನು ಅಂತ ನನಗೆ ಹೇಳ್ಬೋದಾ ಅಂತ ಮತ್ತೆ ಕೇಳ್ತಾರೆ ಶ್ರೀರಾಮವರು. ಮತ್ತು ಅವನು ಯಾಕೆ ಅತ್ತಾಯ್ತ ನೋಡೋದಕ್ಕೆ, ಹೇಳ್ಬೋದಾದರೆ ಹೇಳು, ನಮ್ಮಿಂದ ಏನಾದರೂ ಮಾಡಲಾಗುತ್ತದೆಯೇ ನೋಡೋಣ. ಏನು ನಿನಗೆ ಮನಸ್ಸಿಗೆ ಹೇಳೋಕ್ಕೆ ಇಷ್ಟ ಆದರೆ ಹೇಳು, ಇಲ್ಲಾಂದರೆ ಬೇಡ. ನಮ್ಮಿಂದ ನಿನಗೇನಾದರೂ ಸಹಾಯ ಆಗೋದಾದರೆ ಮಾಡೋಣ ಅಂತ ಹೇಳ್ತಾರೆ. ಅಯ್ಯೋ ಯಾಕಾಗಬಾರ್ದು ಸ್ವಾಮಿ, ಇಂಥದ್ದು ಎಷ್ಟು ಕೇಳಿರ್ತೀರೋ. ಪ್ರಪಂಚವನ್ನು ಬಲ್ಲವರು ಒಂದು ಸಮಾಧಾನದ ಮಾತನ್ನು ಹೇಳಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಅಂತೇಳಿ ಈಗ ವೆಂಕಟಿಗ ತನ್ನ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಒಂದು ಅವಧಿಯಲ್ಲಿ ಈ ಬೋಧನಾ ಸಾಮಗ್ರಿಯನ್ನು ಸಿದ್ಧಪಡಿಸೋದಕ್ಕೋಸ್ಕರ ಪರಾಮರ್ಶನ ಮಾಡಿರುವಂಥ ಗ್ರಂಥಗಳು ಶತಮಾನದ ಸಣ್ಣ ಕಥೆಗಳು ಎಸ್ ದಿವಾಕರ್ ಅವ್ರದ್ದು, ಕನ್ನಡದ ಸಣ್ಣ ಕಥೆಗಳು GH ನಾಯಕ್ ಅವ್ರದ್ದು, ವೆಂಕಟಿಗನ ಹೆಂಡತಿ ಸಣ್ಣ ಕಥೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಧನ್ಯವಾದಗಳು.